ನಮಸ್ಕಾರ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ನಾನಿವತ್ತು ಮನೆಯಲ್ಲೇ ರಾಖಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಉಲ್ಲನ್ನು ತಗೊಳ್ಬೇಕು. ಉಲ್ಲನ್ನು ತಗೊಂಡು ಹೀಗೆ ಸ್ವಲ್ಪ ಎರಡೂ ಕಡೆ ಸೂಜಿಯನ್ನು ಹಾಕ್ಕೊಳ್ಬೇಕು. ಎರಡೂ ದಾರದಲ್ಲಿ ಒಂದು 8-10 ಸೆಂಟಿಮೀಟ್ರ್ ದೂರದಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ಬೇಕು. ಈಗ ಒಂದು ಕಡೆ ಸೂಜಿಯನ್ನು ಸುರ್ಕೊಂಡು ಇರ್ತಿರಲ್ಲ, ಅದರಲ್ಲಿ 15 ಬಿಳಿ ಮಣಿಯನ್ನು ಹಾಕ್ಕೊಳ್ಬೇಕು. 15 ಬಿಳಿ ಮಣಿಯನ್ನು ಒಂದೇ ದಾರದಲ್ಲಿ ಹಾಕ್ಕೊಳ್ಳಿ. ಹೀಗೆ ಬಿಳಿ ಮಣಿಯನ್ನು ಹಾಕ್ಕೊಂಡಾದ್ಮೇಲೆ ಇನ್ನೊಂದು ದಾರ ಇರ್ತದಲ್ಲ ಸೂಜಿ ಹಾಕ್ಕೊಂಡಿದ್ದು, ನೋಡಿ 15 ಆಯ್ತು. ಈಗ ಇನ್ನೊಂದು ದಾರ ತಗೊಂಡು ಈಗ ಫಸ್ಟ್ ಒಂದೇ ಮಣಿಯನ್ನು ತಗೊಂಡು ಆ ದಾರದಲ್ಲಿ ಹಾಕಬೇಕು. ಒಂದೇ ಮಣಿಯನ್ನು ಈಗ ಮತ್ತೆ 2 ಮಣಿಯನ್ನು ಹಾಕಬೇಕು. ಈಸಿ ಇದೆ ನೋಡಿ. ಈಗ ಮತ್ತೆ 3 ಮಣಿಯನ್ನು ಹಾಕಬೇಕು. ಸೂಜಿಯನ್ನು ಈ ಕಡೆ ತಗೊಂಡು 3 ಮಣಿಯನ್ನು ಹಾಕ್ಕೊಳ್ಳಿ. ಈಗ 4 ಮಣಿಯನ್ನು ಹಾಕೋದು. ಹೀಗೆ 4 ಮಣಿಯನ್ನು ಹಾಕ್ಕೊಂಡಾದ್ಮೇಲೆ ಲಾಸ್ಟಿಗೆ 5 ಮಣಿ ಉಳಿತದೆ. ಆ 5 ಮಣಿಯನ್ನು ಒಟ್ಟಿಗೆ ಪೋಣಿಸೋದು. ಹೀಗೆ ಒಟ್ಟಿಗೆ ಹಾಕ್ಕೊಂಡಾದ್ಮೇಲೆ ಈಗ ಒಂದು ಕಡೆ ಸೂಜಿ ಹಿಡ್ಕೊಂಡು ಮೊದಲಿಗೆ 3 ಕೆಂಪು ಮಣಿಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಒಂದು ಬಿಳಿ ಮಣಿ, ಮತ್ತೊಂದು ಕೆಂಪು ಮಣಿ, ಒಟ್ಟು 5 ಆಯ್ತಲ್ವಾ. ಈಗ ಮತ್ತೊಂದು ದಾರವನ್ನು ತಗೊಂಡು ಎಲ್ಲ ಒಟ್ಟಿಗೆ ತೆಗಿಬೇಕು. ಅದರಿಂದ ಈಗ ಈ ಕಡೆ ತಗೊಳ್ಬೇಕು ಅಷ್ಟೇ. ಈಗ ನೆಕ್ಸ್ಟ್ ಮತ್ತೊಂದು ರೌಂಡು 2 ಬಿಳಿ ಮಣಿಯನ್ನು ಹಾಕ್ಕೊಳ್ಬೇಕು. 2 ಬಿಳಿ ಮಣಿಯನ್ನು ಹಾಕ್ಕೊಂಡು ಒಂದು ಕೆಂಪು ಮಣಿ, ಮತ್ತೊಂದು ಬಿಳಿ ಮಣಿ, ಮತ್ತೊಂದು ಕೆಂಪು ಮಣಿ. ಈಗ ಮತ್ತೆ ಅದೇ 5 ಮಣಿಯನ್ನು ಒಟ್ಟಿಗೆ ತೆಗೆಯೋದು ಹೀಗೆ ದಾರದಲ್ಲಿ. ಈಗ ನೆಕ್ಸ್ಟ್ ರೌಂಡು ಈಗ 5 ಮಣಿನೂ ಕೆಂಪು ಮಣಿನೇ ಹಾಕ್ಕೊಳ್ಬೇಕು. ನೋಡಿ 5 ಮಣಿಯನ್ನು ಕೆಂಪು ಮಣಿನೇ ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಸ್ತಿಕ್ ಆಕಾರದಲ್ಲಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ನೋಡಿ. 5 ಮಣಿಯನ್ನು ಕೆಂಪು ಮಣಿ ಹಾಕ್ಕೊಂಡಾದ್ಮೇಲೆ ಈಗ ಮತ್ತೊಂದು ದಾರದಿಂದ ತೆಗೆಯುವಂಥದ್ದು ಹೀಗೆ. ಈಗ ಆಯ್ತಲ್ವಾ. ಈಗ ನೆಕ್ಸ್ಟ್ ಮತ್ತೊಂದು ರೌಂಡು 1 ಕೆಂಪು ಮಣಿ, 1 ಬಿಳಿ ಮಣಿ, ಮತ್ತೊಂದು ಕೆಂಪು ಮಣಿ, ಮತ್ತು 2 ಬಿಳಿ ಮಣಿ, ಒಟ್ಟು 5 ಮಣಿ. 1 ಕೆಂಪು, 1 ಬಿಳಿ, ಆಮೇಲೆ ಮತ್ತೊಂದು ಕೆಂಪು, 2 ಬಿಳಿ, ಹೀಗೆ ಹಾಕ್ಕೊಳ್ಳುವಂಥದ್ದು. ಈಗ ಮತ್ತೆ ನೆಕ್ಸ್ಟ್ ರೌಂಡು 1 ಕೆಂಪು ಮಣಿ, 1 ಬಿಳಿ ಮಣಿ, 3 ಕೆಂಪು ಮಣಿ, 3 ಕೆಂಪು ಮಣಿ ಹಾಕ್ಕೊಳ್ಬೇಕು. ಈಗ ಈ 5 ಮಣಿಯನ್ನು ಒಟ್ಟಿಗೆ ತೆಗೆಯುವಂಥದ್ದು ಮತ್ತೊಂದು ದಾರದಲ್ಲಿ ಹೀಗೆ. ಈಗ ಸ್ವಸ್ತಿಕ್ ಆಕಾರ ಬಂತಲ್ವಾ. ಈಗ ಲಾಸ್ಟು ಮತ್ತೆ 15 ಮಣಿ ಹಾಕ್ಕೊಳ್ಬೇಕು. ಬಿಳಿ ಮಣಿಯನ್ನು ಮೊದಲಿಗೆ ಹೇಗೆ ಮಾಡಿದ್ರಲ್ಲ ಅದೇ ಥರ 15 ಮಣಿಯನ್ನು
ಹಾಕ್ಕೊಳ್ಳಿ ಒಂದೇ ಸೈಡ್ ದಾರದಲ್ಲಿ. ಬರೀ ಬಿಳಿ ಮಣಿ ಅಷ್ಟೇ ಹಾಕ್ಕೊಳ್ಳೋವಂಥದ್ದು. ಈಗ ಮತ್ತೊಂದು ಬದಿ ದಾರ ಇರ್ತದಲ್ಲ, ಸೂಜಿ ಹಾಕಿದ್ದು ಅದನ್ನು ತಗೊಳ್ಬೇಕು. ಇಲ್ಲಿ 5 ಮಣಿ ಫಸ್ಟಿಗೆ ಹಾಕ್ಕೊಳ್ಳೋವಂಥದ್ದು. ಈಗ 5 ಮಣಿಯನ್ನು ಸೇರಿ ಒಟ್ಟು ಹಾಕ್ಕೊಳ್ಳುವಂಥದ್ದು. 5 ಮಣಿ ಆಯ್ತಲ್ವಾ. ಈಗ 4 ಮಣಿ, ಆಮೇಲೆ 3 ಮಣಿ, ಹೀಗೆ ಕಡಿಮೆ ಮಾಡ್ತಾ ಹೋಗುವಂಥದ್ದು. ಈಗ 4 ಮಣಿ ಹಾಕ್ಕೊಳ್ಳಿ. ಈ ಸೈಡ್ ದಾರವನ್ನು ತಗೊಳ್ಳಿ. ಹೀಗೆ ಗಂಟಾಗದೇ ಇರೋ ರೀತಿಯಿಂದ ನಿಧಾನವಾಗಿ ಮಾಡ್ಕೊಳ್ಳಿ. ಈಗ 3 ಮಣಿಯನ್ನು ತಗೊಂಡು ಲಾಸ್ಟಿಗೆ 2, ಆಮೇಲೆ 1. ಈಗ 2 ಮಣಿ, ಕೊನೆಗೆ 1 ಮಣಿ ಉಳಿದಿರ್ತದಲ್ಲ, ಅದನ್ನು ಈ ಕಡೆ ಹಾಕೊಂಡು ತೆಕ್ಕೊಂಡ್ರೆ ಆಯ್ತು. ಈಗ ಈ ಕಡೆ 1 ಗಂಟು ಹಾಕಿದ್ವಲ್ಲ ಫಸ್ಟ್ ಸ್ಟಾರ್ಟಿಂಗಿಗೆ, ಹಾಗೆ ಈ ಎಂಡಲ್ಲೂ 1 ಗಂಟನ್ನು ಹಾಕ್ಕೊಳ್ಳಿ, ಮಣಿ ಜಾರದೇ ಇರೋ ರೀತಿ. ಹಾಕ್ಕೊಂಡು ಸೂಜಿಯನ್ನು ತೆಕ್ಕೊಂಡ್ಬಿಡಿ. ಈಗ ಇದು 2 ಕಡೆ ಮಣಿಯನ್ನು ಸುರ್ಕೊಳ್ಬೇಕು. ಒಂದು ಗೋಲ್ಡನ್ ಕಲರ್ ಮಣಿ, ಮತ್ತೊಂದು ಯಾವುದಾದ್ರು ಒಂದು ನಿಮ್ಗೆ ಇಷ್ಟವಾದಂಥ ಮಣಿ, ಮತ್ತೊಂದು ಗೋಲ್ಡನ್ ಕಲರ್ ಮಣಿ ಹಾಕ್ಕೊಂಡ್ರೆ ಎಂಡಿಗೆ ಚೆಂದ ಕಾಣ್ತದೆ. ಹೀಗೆ ಲಾಸ್ಟಿಗೆ ಒಂದೊಂದು ಗಂಟು ಹಾಕ್ಕೊಳ್ಳಿ. ಮತ್ತೊಂದೊಂದು ಜಾರದೇ ಇರೋ ರೀತಿ ಮತ್ತೊಂದೊಂದು ಗಂಟು ಹಾಕ್ಕೊಂಡು, ದಾರ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಕಟ್ ಮಾಡಿ. ಹೀಗೆ ನಮ್ಮದು ರಾಖಿ ರೆಡಿ ಆಯಿತು ನೋಡಿ. ಇಲ್ಲಿ ನಾನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಬೇರೆ ಬೇರೆ ಕಲರಿನ ಹುಲ್ಲನ್ನು ಹಾಕ್ಕೊಂಡು ಮನೇಲಿ ನೀವು ಹೀಗೆ ಮಾಡಿ ನಿಮ್ಮ ಅಣ್ಣ ತಮ್ಮಂದರಿಗೆ ಕಟ್ಟಿ ರಾಖಿ ಹಬ್ಬವನ್ನು ಖುಷಿಯಿಂದ ಆಚರಣೆ ಮಾಡಿ. ಧನ್ಯವಾದಗಳು.